ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಹಾರ್ದಿಕ ಸ್ವಾಗತ. ಸ್ಟಿಚಿಂಗ್ ಕಲಿಯೋಕ್ಕೆ ಹೊಸದಾಗಿ ಶುರು ಮಾಡಿರೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವಾಗ ಏನೆಲ್ಲ ಸಾಮಗ್ರಿಗಳು ನಮಗೆ ಕಂಪಲ್ಸರಿ ಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ. ಇದು ಬೇಸಿಕ್ ರಿಕ್ವೈರ್ಮೆಂಟ್ಸ್. ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಮಗೆ ಬೇಕಾಗಿರೋದು ಮೆಜರಿಂಗ್ ಟೇಪ್. ಈ ಮೆಜರಿಂಗ್ ಟೇಪ್ ನೋಡಿ, ಒಂದು ಕಡೆ ಇಂಚಸ್ ಇರುತ್ತೆ, ಒಂದು ಕಡೆ ಸೆಂಟಿಮೀಟರ್ ಇರುತ್ತೆ. ನೋಡಿ, ಈ ಮೆಜರಿಂಗ್ ಟೇಪ್ನಲ್ಲಿ ಒಂದು ಕಡೆ ಫುಲ್ಲು ಇಂಚಸ್ ಇದೆ, ಬಟ್ ಈ ಕಡೆ ಹಿಂದ್ಗಡೆ ಇನ್ನೊಂದು ಕಡೆಯಿಂದ ಸೆಂಟಿಮೀಟರ್ ಶುರು ಆಗಿದೆ. ಈ ಥರ ಟೇಪನ್ನು ತಗೋಬೇಡಿ. ನೋಡಿ, ಈ ಥರ ಟೇಪನ್ನು ತಗೊಳ್ಳಿ. ನೋಡಿ, ಇದರಲ್ಲಿ ನೋಡಿ ಒಂದು ಕಡೆ ಇಂಚಸ್ ಇದೆ, ಅದೇ ಭಾಗದಲ್ಲಿ ಹಿಂಭಾಗದಲ್ಲಿ ಸೆಂಟಿಮೀಟರ್ ಇದೆ. ಈ ಥರದ ಒಂದು ಮೆಜರಿಂಗ್ ಟೇಪನ್ನು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನಮಗೆ ದಾರ ಬೇಕಾಗುತ್ತೆ. ನೋಡಿ, ದಾರ ಈ ಥರ ಎರಡು ಥರ ಬರುತ್ತೆ, ಸಣ್ಣದು ಮತ್ತು ದೊಡ್ಡದು. ಈ ಸಣ್ಣದು ನೀವು ಯಾವ ಕಂಪನಿದಾದರೂ ತೊಗೊಳ್ಬೋದು. ದೊಡ್ಡದು ಮತ್ತು ಸಣ್ಣದಕ್ಕೆ ನೀವು ಕಂಪೇರ್ ಮಾಡಿ. ಈ ಸಣ್ಣದರ ದಾರ ದೊಡ್ಡದ ದಾರಕ್ಕಿಂತ ತುಂಬ ಸಣ್ಣ ಇರುತ್ತೆ, ಮತ್ತು ಇದು ಸೂಜಿನಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ, ಈಸಿಯಾಗಿ ನೀವು ಹೊಲಿಬೋದು. ಇದರ ಕ್ವಾಲಿಟಿ ನೋಡಿ ನೀವು ತೊಗೊಳ್ಬೋದು, ಯಾವುದು ಬೇಕಿದ್ರೂ ತೊಗೊಳ್ಬೋದು. ನೆಕ್ಸ್ಟ್ ನೋಡಿ, ಸಿಸರ್ ಬೇಕಾಗುತ್ತೆ. ಇದು ಒಳ್ಳೆ ಕ್ವಾಲಿಟಿದು ಸಿಸರನ್ನು ನೀವು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಕ್ಯಾಲ್ಕುಲೇಟರು. ಪ್ರತಿಯೊಬ್ಬರ ಹತ್ರನೂ ಒಂದು ಪರ್ಸ್ನಲ್ ಕ್ಯಾಲ್ಕುಲೇಟರ್ ಇರಬೇಕಾಗತ್ತೆ. ಏಕೆ ಅಂದರೆ ಮೊಬೈಲಲ್ಲೂ ಕೂಡ ಕ್ಯಾಲ್ಸಿ ಇರುತ್ತೆ, ಬಟ್ ನಾವು ಮೊಬೈಲಲ್ಲೇ ಕ್ಯಾಲ್ಸಿ ಯೂಸ್ ಮಾಡೋಕ್ಕೆ ಮೊಬೈಲ್ ಓಪನ್ ಮಾಡಿದಾಗ ನಾವು ಬೇರೆ ಬೇರೆ ಮೆಸೇಜಸ್ ಚೆಕ್ ಮಾಡೋದು ಅದನ್ನೆಲ್ಲ ನೋಡ್ತಾ ಏನು ಮಾಡ್ತೀವಿ, ಟೈಮ್ ತುಂಬ ನಮಗೆ ಅಲ್ಲಿ ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕ್ಯಾಲ್ಕುಲೇಟರ್ ಇಟ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, ಈ ಥರ ನೀಡಲ್ಸ್ ಬೇಕಾಗುತ್ತೆ. ಇದರಲ್ಲಿ ಭಾಳ ಸೈಜಿಂದು ನೀಡಲ್ಸ್ಗಳಿರುತ್ತೆ, ಸಣ್ಣದಿರುತ್ತೆ, ದೊಡ್ಡದಿರುತ್ತೆ, ಎಲ್ಲನೂ ಇರುತ್ತೆ. ಇದು ಏನಂದರೆ ಒಂದೊಂದು ರೀತಿ ಬಟ್ಟೆಗೆ ಒಂದೊಂದು ಥರ ನಮಗೆ ನೀಡಲ್ಸ್ ಬೇಕಾಗ್ತಿರುತ್ತೆ. ಸೊ ನೀವು ಈ ಥರದ್ದು ಫುಲ್ ಸೆಟ್ ಇರೋಂಥ ಒಂದು ನೀಡಲ್ಸ್ನ ತೊಗೊಳ್ಬೇಕಾಗತ್ತೆ. ನೋಡಿ, ಈ ಥರ ಪಿನ್ಸ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಥರ ಸ್ಕೇಲ್ ಬೇಕಾಗುತ್ತೆ. ಇದು ಏನಂತಂದರೆ ಗ್ರಿಡ್ಡಿಂಗ್ ಸ್ಕೇಲ್ ಅಂತ. ಇದರಲ್ಲಿ ಒಂದು ಸೈಡು ಸೆಂಟಿಮೀಟರ್ ಇರುತ್ತೆ, ಇನ್ನೊಂದು ಸೈಡು ಇಂಚಸ್ ಇರುತ್ತೆ. ಇದರಲ್ಲಿ ಬಹಳಷ್ಟು ಲೈನ್ಸ್ ಇರುತ್ತೆ. ಸೊ ಈಗ ನಮಗೆ ಬಟ್ಟೆ ಸ್ಟ್ರೈಟಾಗಿ ಹೇಗಿದೆ ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ನಾವು ನೋಡಿ, ಇದನ್ನು ಬಟ್ಟೆ ಮೇಲೆ ಇಟ್ಟಾಗ ಫಸ್ಟ್ ಲೈನು ಸ್ಟ್ರೈಟಾಗಿ ಹಾಕ್ಬೋದು. ಈ ಲೈನು ಮತ್ತು ಬಟ್ಟೆಗೆ ಮ್ಯಾಚ್ ಮಾಡಿದಾಗ ನಿಮಗೆ 90 ಡಿಗ್ರೀಸಲ್ಲಿ ಸಿಗುತ್ತೆ. ಇದನ್ನು ಹೀಗೆ ಲೈನ್ ಡ್ರಾ ಮಾಡ್ಕೊಳ್ಳೋಕ್ಕೆ ನಾವು ಈ ಸ್ಕೇಲನ್ನು ಬಳಸ್ತೀವಿ. ನೀವು ಫಸ್ಟ್ ಲೈನು ಯಾವತ್ತೂ ಸ್ಟ್ರೈಟ್ ಇರಬೇಕು. ಫಸ್ಟ್ ಲೈನು ಸ್ಟ್ರೈಟ್ ಇದ್ದರೆ ಪ್ರತಿ ಎಲ್ಲ ಮಾರ್ಕಿಂಗು ನಿಮಗೆ ಸ್ಟ್ರೈಟ್ ಬರುತ್ತೆ. ಫಸ್ಟ್ ಒನ್ನೇ ಕ್ರಾಸ್ ಆದರೆ ಎಲ್ಲ ಮೆಜರ್ಮೆಂಟು ಎಲ್ಲ ಡ್ರಾಫ್ಟ್ ಎಲ್ಲನೂ ಕ್ರಾಸೇ ಬರುತ್ತೆ. ಹಾಗಾಗಿ ನೀವು ಈ ಥರ ಸ್ಕೇಲನ್ನು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಚಾಕ್. ನೋಡಿ, ಈ ಥರ ಚಾಕ್ ಬೇಕಾಗುತ್ತೆ. ಇದು ತುಂಬ ಸಾಫ್ಟ್ ಇರುತ್ತೆ. ಇದು ನೋಡಿ, ಒಂದು ಸೈಡು ಶಾರ್ಪ್ ಇರುತ್ತೆ, ಈ ರೀತಿ ಇರುತ್ತೆ. ಈ ಶಾರ್ಪ್ ಸೈಡಿಂದನೇ ಯಾವಾಗಲೂ ಲೈನನ್ನು ಡ್ರಾಫ್ಟ್ ಮಾಡಬೇಕು. ಈ ಚಾಕ್ ಬಳಸ್ತಾ ಅದು ನೋಡಿ ಈ ರೀತಿ ದಪ್ಪ ಆಗ್ತಾ ಬರುತ್ತೆ. ಸೊ ಆವಾಗ ನಾವೇನು ಮಾಡಬೇಕಾಗುತ್ತೆ, ಇದು ಈ ರೀತಿ ದಪ್ಪ ಆದಾಗ ನೋಡಿ, ಇದು ಲೈನ್ ಡ್ರಾ ಮಾಡಿದ್ರೆ ನಮಗೆ ತುಂಬ ದಪ್ಪವಾದ ಲೈನ್ ಬರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ಈ ಚಾಕನ್ನು ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಚಾಕ್ ಶಾರ್ಪ್ನರ್ ಅಂತ ತುಂಬ ಶಾರ್ಪಾಗಿರುತ್ತೆ. ಇದನ್ನು ಚಾಕನ್ನು ತುದಿಯಲ್ಲಿ ಇಟ್ಕೊಂಡು ನೀವು ಲೈಟಾಗಿ ರೀತಿ ಶಾರ್ಪ್ ಮಾಡ್ಕೋಬೋದು. ಎರಡು ಕಡೆನೂ ಈಗ ಶಾರ್ಪ್ ಮಾಡಿಕೊಂಡ್ರೆ ನೋಡಿ ಹೆಚ್ಚು ಶಾರ್ಪ್ ಆಗುತ್ತೆ. ಈಗ ನೀವು ಲೈನ್ ಡ್ರಾ ಮಾಡಿದ್ರೆ ಅದು ನೋಡಿ ತೆಳುವು ಲೈನು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಲೈನ್ ಬರುತ್ತೆ. ಆಗ ಇದು ನೋಡಿ ಫ್ರೆಂಚ್ ಕರ್ವ್ ಅಂತ. ಇದನ್ನು ನಾವು ಆರ್ಮ್ ಹೋಲ್ ಮತ್ತು ನೆಕ್ ಶೇಪ್ಗೆ ಅಂತ ಬಳಸ್ತೀವಿ. ಕೈಯಲ್ಲಿ ಹಾಕೋದಕ್ಕಿಂತ ಈ ಸ್ಕೇಲಿಂದ ನಾವು ಈ ಕರ್ವ್ಸ್ ಎಲ್ಲ ಡ್ರಾ ಮಾಡಿದ್ರೆ ತುಂಬ ಚೆನ್ನಾಗಿ ಯಾವುದೇ ಪಾಯಿಂಟ್ಗಳು ಬರದೇ ಇರೋ ರೀತಿ ನಾವು ಕರ್ವ್ಸನ್ನು ಡ್ರಾ ಮಾಡ್ಕೋಬೋದು. ಇದರಲ್ಲೂ ಕೂಡ ಇಂಚಸ್ ಇರುತ್ತೆ. ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಕರ್ವ್ಸು ನೀಟಾಗಿ ನಾವು ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ
ನೆಕ್ಸ್ಟ್ ನೋಡಿ, ಇದು ಸ್ಟಿಚ್ ರಿಮೂವರ್ ಅಂತ. ಇದು ಈ ರೀತಿ ಇರುತ್ತೆ. ಇದು ಮಧ್ಯದಲ್ಲಿ ತುಂಬ ಶಾರ್ಪ್ ಇರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ತೆಗೆಯೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ಬಹಳ ಬೇಗ ಸ್ಟಿಚ್ ತೆಗಿಬೋದು. ನೆಕ್ಸ್ಟ್ ನೋಡಿ, ಈ ಥರ ಪೈಪಿಂಗ್ ಥ್ರೆಡ್ ಬೇಕಾಗುತ್ತೆ. ನಾವು ಪೈಪಿಂಗ್ ಥ್ರೆಡ್ಡಿಂಗಲ್ಲಿ ಮಾಡಿದ್ರೆ ಪೈಪಿಂಗ್ ಭಾಳ ಸುಂದರವಾಗಿ ಬರುತ್ತೆ. ನಾವು ಕೈಯಲ್ಲಿ ಮಾಡೋದಕ್ಕಿಂತ ಪೈಪಿಂಗ್ ಥ್ರೆಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವೊಂದು ಪೈಪಿಂಗ್ ರೂಲನ್ನು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಪೇಪರ್ ಕ್ಯಾನ್ವಾಸ್. ಇದು ಈ ರೀತಿ ಬಂಡಲಲ್ಲಿ ಸಿಗುತ್ತೆ ಮತ್ತು ಮೀಟರ್ ಲೆಕ್ಕದಲ್ಲೂ ಸಿಗುತ್ತೆ. ಇದನ್ನು ನಾವು ನೆಕ್ ಮತ್ತು ನೆಕ್ ಶೇಪ್ಗೆ, ಯಾವ್ಯಾವ ಡಿಫ್ರೆಂಟ್ ನೆಕ್ ಶೇಪ್ಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇದು ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇದು ಫ್ಯೂಸಿಂಗ್ ಟೇಪ್ ಅಂತ. ಈ ರೀತಿ ತೆಳು ಇರುತ್ತೆ. ಇದನ್ನು 2 ಫ್ಯಾಬ್ರಿಕನ್ನು ಸ್ಟಿಕ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಈಗ ಹೇಗೆ ಅಂತಂದರೆ ನೋಡಿ, ನಾವೊಂದು ಬ್ಲೌಸ್ ಹೊಲ್ದಿರ್ತೀವಿ, ನಮ್ಗೆ ಅರ್ಜೆಂಟಾಗಿ ಇದು ವೇರ್ ಮಾಡಬೇಕಿರುತ್ತೆ, ನಮಗೆ ಇದು ಹೆಮ್ಮಿಂಗ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ನೋಡಿ ಫ್ಯೂಸಿಂಗ್ ಟೇಪನ್ನು ಈ ರೀತಿ ಪೀಸ್ ಮಾಡಿ ಇಲ್ಲಿ ಒಳಗಡೆ ಇಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಐರನ್ ಬಾಕ್ಸಿಂದ ಪ್ರೆಸ್ ಮಾಡಬೇಕು. ಸೊ ಇದು ಹೀಟ್ಗೆ 2 ಫ್ಯಾಬ್ರಿಕ್ಕೂ ಸ್ಟಿಕ್ ಆಗುತ್ತೆ. ನಮಗೆ ಆಗ ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಫ್ರೆಂಡ್ಸ್, ಇದು ಟೆಂಪ್ರರಿ, ಇದು 1-2 ದಿವಸಕ್ಕೆ ನಡೆಯುತ್ತೆ. ಬಟ್ ವಾಶ್ ಆದರೆ ಇದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ಹೆಮ್ಮಿಂಗ್ ಮಾಡಲೇಬೇಕಾಗತ್ತೆ. ಇದೇನಿದೆ ಟೆಂಪ್ರರಿ. ನಂತರ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ಇದು ಏನಂತಂದರೆ ಲೈನಿಂಗ್ ಹಾಕಿ ಬಟ್ಟೆ ಹೊಲಿಯೋ ಸಂದರ್ಭದಲ್ಲಿ ನಮಗೆ ಇದು ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನೂ ಹಲವಾರು ಸಾಮಗ್ರಿಗಳು ಬೇಕಾಗುತ್ತೆ, ಬಟ್ ಬೇಸಿಕ್ಗೆ ಈಗ ನಾನು ತೋರಿಸಿರೋಂಥ ಐಟಮ್ಗಳು ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ, ಈಗ ನಾನು ತೋರಿಸಿರೋ ಮಟೀರಿಯಲ್ಸ್ ಎಲ್ಲ ಇದು ಬಿಗಿನರ್ಸ್ಗೆ ತುಂಬ ಬೇಕಾಗುತ್ತೆ. ತುಂಬ ಯೂಸ್ಫುಲ್ಲು ಆಗುತ್ತೆ. ಇದರಿಂದ ನಾವು ಈಸಿಯಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ಬೋದು. ಈ ವಿಡಿಯೋನ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ರೀತಿ ಇನ್ನೂ ವಿಡಿಯೋಸ್ ಬೇಕು ಅಂತಂದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.